ಕಿಶೋರನ್ನು ಎಳೆದ್ಬಿಡಿ. ಕಂಬಳಕ್ಕೆ ರೈತರು ಮುಖ್ಯ. ಒಂದೇ ಅಲ್ಲ, ಜನ ಇರಬೇಕು, ಧೈರ್ಯ ಮಾಡಿ. ಇದೇ ಕೊಟ್ಟೆ ಮಾಡಿ. ಒಂದು ಜೋಡುಕೆರೆ ಕಂಬಳವನ್ನು ಮಾಡಬೇಕಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಬಹಳ ದಿವಸಗಳಿಂದ, ಯಾಕೆ ಕೇಳಿದ್ರೆ ಜೋಡುಕೆರೆ ಕಂಬಳ ಮಾಡಲಿಕ್ಕೆ ನಮಗೆ ಬಹಳ ಸುಲಭದ ಕೆಲಸ. ಯಾಕೆ ಇಲ್ಲ, ಇಲ್ಲಿವರೆಗೆ ಯಾರು ಆ ಜೋಡುಕೆರೆ ಕಂಬಳವನ್ನು ಮಾಡಿಲ್ಲ. ನಾನು ಆ ಪ್ರಸ್ತಾಪವನ್ನು ಉದಯಕೋಟೆ ಅಂದ್ರವರಲ್ಲಿ ಇಟ್ಟಾಗ ಕಂಬಳ ಸಮಿತಿಯವರ ಚರ್ಚೆಯನ್ನು ಮಾಡಿ ಅದನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವರು ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇವಪ್ರಸಾದ್ ಶೆಟ್ಟರು ಅವರ ಒಂದು ಅನುಮತಿಯ ಮೇರೆಗೆ ನಮಗೆ ಒಂದು ಜೋಡುಕೆರೆ ಕಂಬಳವನ್ನು ಮಾಡುವ ಬಗ್ಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದರ ಬಗ್ಗೆ ನಾನು ಜಿಲ್ಲೆಯ ಎಲ್ಲ ಕಂಬಳ ಸಮಿತಿಯವರಿಗೆ ಪ್ರಪ್ರಥಮವಾಗಿ ನಾನು ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಜೋಡುಕೆರೆ ಕಂಬಳ ಅಂತಕ್ಕಂಥದ್ದು ಬಹಳ ಸುಲಭದ ಕೆಲಸ, ಬಹಳ ದೊಡ್ಡ ಕೆಲಸ. ನಾನು 2-3 ಕಂಬಳಕ್ಕೆ ನಾನು ಹೋಗಿ ಬಂದೆ. ಸಣ್ಣ ಕೆಲಸ, ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಕೆಲಸ ಇದೆ. ಯಾಕೆ ಕೇಂದ್ರ ಈಗಾಗಲೇ ಬಹಳ ಹಿರಿಯರು, ಯಾಕೆ ಕೇಂದ್ರ ನಮ್ಮ ಮೂಡುಬಿದಿರೆಯ ಶ್ರೀಯುತ ಗುಣಪಾಲ್ ಅವರ ಹೆಸರು ಯಾರು ಕಂಬಳ ಇದರಲ್ಲಿ ಕೇಳಿದ್ದವರೇ ಇಲ್ಲ. ಯಾಕೆ ಕೇಂದ್ರ ಅಷ್ಟು ವರ್ಷಗಳ ಕಾಲ ಹೋರಿಯನ್ನ ಮತ್ತು ಕಂಬಳವನ್ನ ಬಹಳ ತಜ್ಞರಾಗಿ, ಅಂದರೆ ಕಂಬಳದ ಒಂದು ತಜ್ಞರೇ ಅಂತ ಹೇಳ್ಬೋದು ಯಾರು ನಮ್ಮ ಗುಣಪಾಲರನ್ನು ಬಹಳ ವರ್ಷಗಳ ಕಾಲ ಆ ಒಂದು ಅದರಲ್ಲಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಭೋಜರಾಜ್ ಶೆಟ್ಟರು ಅವರು ಸಹ ಹಾಗೆ ನನ್ನ ಎಲ್ಲ ಕೆಲಸಗಳಿಗೆ ಅವರಿಗೆ ನಾನೊಂದು ಕರಿತೇನೆ. ಯಾಕೆಂದ್ರೆ ನಮಗೆ ಹಿರಿಯರಾಗಿ ಬಹಳ ಒಂದು 40 ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ನನ್ನ ಗುರುಗಳು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅನೇಕ ನನ್ನ ಹಿರಿಯರು, ಯಾಕಂದ್ರೆ ಇಲ್ಲಿ ಅನೇಕ ನಮ್ಮ ಕೋಆಪರೇಟಿವ್ ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳು. ನಮ್ಮ ಕಂಬಳ ಪ್ರಿಯರಿಗೆ ಒಂದು ಬಹಳಷ್ಟು ಸಂತೋಷ ಹಾಗೂ ಸಡಗರದ ಒಂದು ದಿನ. ನಾವು ಕಂಬಳ, ಕುಂದಾಪುರ, ಬೈಂದೂರು ಈ ಭಾಗದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಮತ್ತು ಬಹಳ ಪ್ರಸಿದ್ಧಿಯಾಗಿ ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಕಂಬಳಗಳಿದೆ. ಅದು ಬಹಳ ಪುರಾತನವಾಗಿ ಇತಿಹಾಸ ಪ್ರಸಿದ್ಧವಾಗಿ ಮನೆತನಕ್ಕೆ ಅನುಗುಣವಾಗಿ ನಡೆದುಕೊಂಡು ಬರುತ್ತಿರುವಂಥ ಕಂಬಳ. ಈ ಕಂಬಳದೊಟ್ಟಿಗೆ ನಮ್ಮ ದೀಪಕ್ ಕುಮಾರ್ ಶೆಟ್ಟಿ ಅವರು ಬಹಳಷ್ಟು ಹೋರಾಟಗಾರರು. ನಾನು ಬಹಳ ವರ್ಷಗಳಿಂದ ಅವರನ್ನು ಬಲ್ಲೆ. ಅವರ ಹೋರಾಟ, ಜನರ ಪರವಾಗಿ ನಿಲ್ಲುವಂಥ ಧ್ವನಿ, ಇದು ಈ ಕಂಬಳವನ್ನು ಕೂಡ ಮಾಡಬೇಕು ಎಂಬುದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ. ಕಂಬಳ ಮಾಡುವುದು ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಕಂಬಳ ವ್ಯವಸ್ಥಾಪಕರುಗಳೇ. ಶಾಂತಣ್ಣ ಕೂಡ ಒಮ್ಮೆ ಅಲ್ತಾರ್ ಆ ಕಡೆಯಲ್ಲಿ ಕಂಬಳವನ್ನು ಮಾಡಿದ್ದಾರೆ ಎಂದು ಈ ಕಡಮುರೆ ಹೇಳಿದ್ರು, ಆ ಸೈಡಲ್ಲಿ ಬಾರ್ಕೂರಲ್ಲಿ. ಆದ್ರಿಂದ ಈ ಒಂದು ತ್ರಾಸಿಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ವಿನೂತನ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಜೋಡುಕೆರೆ ಕಂಬಳ ನಡೆಸುವ ಬಗ್ಗೆ ಈಗಾಗಲೇ ಭೂಮಿ ಪೂಜೆ ನಡೆದಿದೆ. ಆ ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಅನುಗ್ರಹ ಈ ಒಂದು ಕಂಬಳ ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಇರಲಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಹಿರಿಯರು, ಭೋಜರಾಜ್ ಶೆಟ್ಟರು ನಾನು ಬಹಳ ಆತ್ಮೀಯರು. ಅವರು ನಮ್ಮ ಮಾರ್ಗದರ್ಶಕರಾಗಿದ್ದರು, ಈಗ ಸಹ ಇದ್ದಾರೆ, ಹಿತಚಿಂತಕರು ನಮ್ಮದು. ಅವರು ಇಲ್ಲಿಯ ಹಿರಿಯರಿದ್ದಾರೆ, ಅವರನ್ನು ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ
ಗುಣಪಾಲ್ ಕಡಂಬರು ನಮ್ಮ ಕಂಬಳ ಕ್ಷೇತ್ರದಲ್ಲಿ ಬಹಳ ಹಿರಿಯರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರುವವರು, ಅದೇ ರೀತಿ ತೀರ್ಪುಗಾರರಾಗಿ ಕೆಲಸ ಮಾಡ್ತಾ ಇರುವವರು ಮತ್ತು ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ನಮ್ಮ ತೀರ್ಪುಗಾರರ ಸಂಚಾಲಕರಾದಂಥ ವಿಜಯಕುಮಾರ್ ಕಂಗಿನಮನೆ ಕೂಡ ಇದ್ದಾರೆ. ಅವರು ಕೂಡ ಒಳ್ಳೆಯ ಕಂಬಳದ ಬಗ್ಗೆ ಬಹಳಷ್ಟು ಅಪಾರ ಅನುಭವ ಇರುವವರು. ಕೋಣಗಳ ಯಜಮಾನರಾಗಿ, ಕಂಬಳ ಸಮಿತಿಯ ಅಧ್ಯಕ್ಷರಾಗಿ, ಕಂಬಳ ಸಮಿತಿ ನಿಂತೇ ಹೋಗ್ತದೆ ಎಂಬಂತ ಸನ್ನಿವೇಶದಲ್ಲಿ ಪೇಟದವರು ನಮಗೆ ತೊಂದರೆಯಾಗಿ ಮಾಡಿ ಕಂಬಳವನ್ನು ಇನ್ನು ಆಗುವುದಿಲ್ಲ ಅಂತ ಹೇಳುವಾಗ ಆ ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಶಾಂತರಾಮ್ ಶೆಟ್ಟಿ ಬಾರ್ಕೂರವರು, ನಮ್ಮೆಲ್ಲ ಮಾರ್ಗದರ್ಶಕರವರು. ಅವರು ಸ್ವತಃ ಬಹಳ ವರ್ಷಗಳಿಂದ, ನಾವೆಲ್ಲ ಸಣ್ಣದಿರುವಾಗಲೇ ಬಾರ್ಕೂರು ಶಾಂತರಾಮ್ ಶೆಟ್ಟಿಯ ತಂದೆಯ ಕಾಲದಿಂದಲೇ ಆ ಕೋಣಗಳನ್ನು ಸಾಕಿ ಓಡಿಸುವುದನ್ನು ನಾವೆಲ್ಲ ಕಂಡಿದ್ದೇವೆ. ಅವರು ನಮಗೆ ಈ ದಿನ ಕೂಡ ದೀಪಕ್ ಕುಮಾರ್ ಶೆಟ್ಟರಿಗೆ ಮಾರ್ಗದರ್ಶಕರಾಗಿ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅವರ ಮಾರ್ಗದರ್ಶನ ಪಡೆದು ಈ ಕರೆಯನ್ನು ನಾವು ಮಾಡಬೇಕಾಗ್ತದೆ. ಅದೇ ರೀತಿ ನಮ್ಮ ಉದಯ ಕೋಟ್ಯಾನ್ರವರು, ಭಾಸ್ಕರ್ ಕೋಟ್ಯಾನ್ ನೀವು ಕೇಳಿದ್ದೀರಿ, ಇರುವತ್ತೂರು ಭಾಸ್ಕರ್ ಕೋಟ್ಯಾನ್ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಕೋಣಗಳನ್ನು, ಕಂಬಳದ ಕೋಣಗಳನ್ನು ಕಟ್ಟಿ ಒಂದು ಕಂಬಳವನ್ನು ನಿರಂತರವಾಗಿ ಆ ಕಂಬಳದಲ್ಲಿ ಆ ಕೋಣಗಳನ್ನು ಓಡಿಸುವ ಮೂಲಕ ಅನೇಕ ಕಂಬಳದಲ್ಲಿ ರೂವಾರಿಯಾಗಿ, ಅದು ಮಿಯಾರ್ ಕಂಬಳ ಆಗಿರ್ಬೋದು, ಮೂಡುಬಿದಿರೆ ಕಂಬಳ ಆಗಿರ್ಬೋದು, ಅದರ ನೇತೃತ್ವವನ್ನು ವಹಿಸಿಕೊಂಡವರು. ಅದೇ ರೀತಿ ಅವರ ಸಹೋದರ ನಮ್ಮ ಉದಯ ಕೋಟ್ಯಾನ್, ಅವರು ಕೂಡ ಕಂಬಳ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದರು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಕಂಬಳಕ್ಕೆ ಬೇಕಾದ್ದು ಮುಖ್ಯವಾಗಿ 3: ಒಂದು ನೀರು, ಒಂದು ನೆರಳು, ಮತ್ತೊಂದು ಟ್ರ್ಯಾಕ್. ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಶಾಂತರಾಮ್ ಶೆಟ್ಟರು ಇಲ್ಲಿದ್ದಾರೆ. ಯಾಕೆಂತ ಕೇಳಿದರೆ ನಮಗೆ ಮತ್ತು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಇರುವಂಥ ಕೊಂಡಿಯವರು. ಆಮೇಲೆ ನಮಗೆ ಬಹಳ ಅಭಿಮಾನ ಅಂತ ಹೇಳಿದರೆ ಕಂಬಳಕ್ಕಾಗಿ ಮೊದಲನೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಅವರು. ನಾವು ಈ ಕಡೆ ಬರುವಾಗ ಅವತ್ತು ಅವರ ಅನುಮತಿ ಇಲ್ಲದೆ ಬರೋದಿಲ್ಲ ಅಂದರೆ ಅವರು ಬೇಕು ನಮಗೆ. ನಾನು ಇದನ್ನು ಯಾಕೆ ನೆನಪಿಸ್ತಾ ಇದ್ದೀನಿ ಅಂತ ಕೇಳಿದರೆ, ಏಪ್ರಿಲ್ ತಿಂಗಳು 40 ಡಿಗ್ರಿ 42 ಡಿಗ್ರಿಯಲ್ಲಿ ಟೆಂಪರೇಚರ್ ನಡೀತಾ ಇದೆ. ಕೋಣಗಳವರೆಗೆ ನೀವು ನೆರಳಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲೇಬೇಕು, ನೆರಳಿನ ವ್ಯವಸ್ಥೆ. ಯಾಕಂದರೆ ಈ ಏಪ್ರಿಲ್ನಲ್ಲಿ ಕೋಣ ಇಲ್ಲಿ ತರುವವರು ಖಂಡಿತವಾಗಿ ಮುಂಚೆ ಬಂದವರು ಜಾಗ ಎಲ್ಲ ನೋಡಿಕೊಂಡು ಹೋಗ್ತಾರೆ. ಜಾಗ ನೋಡಿಕೊಂಡು ಈ ಕಂಬಳಕ್ಕೆ ನಾವು ತರಬಹುದಾ ಅಂತೇಳಿ. ನಂತರ ನೀವು ಈಗಾಗಲೇ ಹೆಸರು ಇಡಲಿಲ್ಲ ಟ್ರ್ಯಾಕಿಗೆ, ಕರೆಗೆ ಒಂದು ಇತಿಹಾಸದಲ್ಲಿರುವಂಥ ಯಾವುದಾದ್ರೂ ಒಂದು ಒಳ್ಳೆಯ ಹೆಸರನ್ನು ನಿಮ್ಮೆಲ್ಲರ ಸಹಮತದೊಂದಿಗೆ ಆಯ್ಕೆ ಮಾಡಿಕೊಳ್ಳಿ. ಬಹುಮಾನದ ಪ್ರಶ್ನೆ ಹೇಗಿರ್ತದೆ ಅಂದರೆ, ಇದು ನೀವು ಮೊದಲನೇ ಬಾರಿ ಅಂದರೆ ನಾವು ಬೈಂದೂರಿನಲ್ಲಿ ಇದರ ಹತ್ರ ಅಲ್ತಾರ್ನಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಂಬಳ ಮಾಡಿ ಮತ್ತೆ ಅದನ್ನು ಮುಂದುವರಿಸಲಿಕ್ಕೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಂದಾಗಿ ಆಗಲಿಲ್ಲ ವಿನಃ ನಾವೇನು ಕಂಬಳನ ಮಾಡಬಾರ್ದು ಅಂತ ಏನಿಲ್ಲ. ಯಾಕಂದರೆ ನಮಗೆ ಈ ಭಾಗದಲ್ಲಿಯೂ ಕೂಡ ಕಂಬಳ ಬೇಕಿತ್ತು. ಕೊಂಡಾರ್ನಲ್ಲಿ ಮತ್ತು ಮುಲ್ಕಿ ಸೀಮೆಯಲ್ಲಿ ಕಂಬಳ ಅಂದರೆ ಒಂದೊಂದು ತಿಂಗಳ ಜಾತ್ರೆ ನಡೀತಾ ಇತ್ತು. ನಾನು ನನ್ನ ಆಡಿಯೋ ವಿಡಿಯೋ ಟೀಮ್ ಹಿಡ್ಕೊಂಡು 3 ದಿವಸ ಕೊಂಡಾರ್ನಲ್ಲೂ ಕೂಡ ಕೂತಿದ್ದೆ. ಈ ಭಾಗದಲ್ಲೆಲ್ಲ ದಾಖಲೀಕರಣ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರೈತನಿಗೆ ಬೇಕಾಗುವಂಥ ಎಲ್ಲ ಕೊಡುಕೊಳ್ಳುವ ವ್ಯವಹಾರಗಳು ಈ ಜಾತ್ರೆಗಳೆಲ್ಲ ನಡೀತಾ ಇತ್ತು. ಈಗ ಕಂಬಳ ಈ ಕಡೆ ಭಾಳ ಕಡೆ ಆಗ್ತದೆ. ಮುಡ್ಲಕಟ್ಟೆಯಿಂದ ಹಿಡಿದು ನಮ್ಮ ಶಾಂತರಾಮ್ ಶೆಟ್ಟರ ಬಾರ್ಕೂರಿನಿಂದ ಹಿಡಿದೆಲ್ಲ ಅದು ಕಂಬಳ ಅಂದರೆ ಆಚರಣೆ, ಆರಾಧನೆ, ನಂಬಿಕೆಗಳಿಂದ ಕೂಡಿದಂಥ 2 ರೀತಿಯ ಕಂಬಳಗಳು. ಒಂದು ಭಕ್ತಿ ಪ್ರಧಾನವಾದ ಕಂಬಳ ಆದರೆ ಅದು 2 ಗಂಟೆಯಿಂದ 5 ಗಂಟೆಯೊಳಗೆ ಮುಗಿತದೆ. ನವೆಂಬರ್ನ ಸಂಕ್ರಮಣದಿಂದ ದಶಂಬರ್ನ ಸಂಕ್ರಮಣದೊಳಗೆ ಮುಗಿದಾಗಬೇಕು. ಯಾಕಂದರೆ ಭತ್ತ ಬೆಳೆಯುವ ಗದ್ದೆಯಲ್ಲೇ ಆಗುವಂಥ ಕಂಬಳಗಳಾದ್ದರಿಂದ. ಇನ್ನೊಂದು ಈಗ ನಾವು ಮಾಡುವಂಥದ್ದು ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಕಂಬಳ. ಶಕ್ತಿ ಅಂದರೆ ಬರೇ ದುಡ್ಡು ಒಂದಿದ್ರೆ ಸಾಕಾಗೋದಿಲ್ಲ, ಸಂಘಟನೆ ಬೇಕು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಇವತ್ತಿನಿಂದ ನಾಳೆ ಕಂಬಳ ಮುಗಿಯುವವರೆಗೂ ಕೂಡ ನೀನು ಅವನು ಇವನು ಅಂತ ಹೇಳೋದು ಬಿಟ್ಟು ನಾವು ಅಂತ ಹೇಳೋದು ಮಾತ್ರ ಶಬ್ದ ಬಳಸಿಕೊಂಡ್ರೆ ಇದು ಅತ್ಯಂತ ಯಶಸ್ವಿ ಆಗ್ತದೆ. ಮತ್ತು